ಸೂಪು, ಇಡ್ಲಿ ಮತ್ತು ತಲೆ ಮಾಂಸ ತುಂಬ ಟೇಸ್ಟ್ ಆಗಿದೆ. ಲೆಮನ್ ಕೊಡಿ. ನಮಗೆ ಇಡ್ಲಿ ಎಲ್ಲ ಚೆನ್ನಾಗಿದೆ, ಸೂಪು ಚೆನ್ನಾಗಿದೆ, ಗುಂಟೂರು ಚಿಕನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಕಾಲ್ ಸೂಪು ಈ ವೆದರ್ಗೆ ಆಮೇಲೆ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಂಡೇ ಸ್ಪೆಷಲ್ ಕಾಲ್ ಸೂಪ್ ವಿತ್ ಇಡ್ಲಿ ಮೋಸ್ಟ್ ಆಫ್ ದ ಜಾಸ್ತಿ ಮನೆಯಲ್ಲಿ ನಡೀತಾ ಇರುತ್ತಲ್ವ. ಕಾಲ್ ಸೂಪ್ ವಿತ್ ಲೆಗ್ ಬರುತ್ತೆ. ಪ್ಲೇನ್ ಕಾಲ್ ಸೂಪ್ ಅಂದರೆ ಗ್ಲಾಸಲ್ಲಿ ತುಂಬ ಜನ ಕಾಲ್ ಸೂಪ್ನ ಕಾಫಿ ಟೀ ಬದಲು ವೀಕೆಂಡ್ಸು ಕಾಲ್ ಸೂಪ್ ಕುಡಿತಾರಲ್ಲ ಆ ಥರ ಕುಡಿತಾರೆ. ಎವ್ರಿ ಸಂಡೇ ಇರುತ್ತೆ ಫ್ರಮ್ 7 o'clock to 12 o'clock ಟಿಲ್ ಇಟ್ಸ್ ಮುಗಿಯೋವರೆಗೂ ಇರುತ್ತೆ. ಒಂದೊಂದ್ಸತಿ ಬೇಗನೆ ಸೇಲ್ ಆಗೋಗುತ್ತೆ. ಲೆಗ್ ಸೂಪ್ ಜಾಸ್ತಿ ಇರೋದ್ರಿಂದ ಬೋಟಿ ಗೋಜ್ ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಮಾಡ್ತೀವಿ, ಯಾಕಂದರೆ ನಾವೆಲ್ಲನೂ ಸಂಡೇ ಮಾತ್ರ. ವೀಕ್ ಡೇಸಲ್ಲಿ ಬೋಟಿ ಸಾರು ಮಾಡ್ತೀವಿ. ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಬೋಟಿ ಸಾರು ಇರುತ್ತೆ. ಫುಲ್ ಪ್ಲೇಟ್ ಬೋಟಿ ಗೊಜ್ಜು 160, ಹಾಫ್ ಪ್ಲೇಟು 80 ಆಗುತ್ತೆ. ಬೋಟಿ ಗೊಜ್ಜನ್ನ ನಾವು ಟ್ಯೂಸ್ಡೇ, ಫ್ರೈಡೇ ಆಮೇಲೆ ಸಂಡೇಸ್ ಮಾಡ್ತೀವಿ. ನೀವು ಬೇಗ ಬಂದರೆ ಸಿಗುತ್ತೆ. ಒಂದೊಂದ್ಸತಿ ಬೇಗ 10 o'clockಗೆ ಸೋಲ್ಡ್ ಔಟ್ ಆಗೋಗುತ್ತೆ. 7ಗೆ ಸ್ಟಾರ್ಟ್ ಆಗುತ್ತೆ, 12 ತನಕ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಸಮ್ಟೈಮ್ಸ್ 10ಗೆ ಸೋಲ್ಡ್ ಔಟ್ ಆಗೋಗುತ್ತೆ. ಯೂಶಲಿ ಸಮ್ ಡೇಸ್ ಪೀಪಲ್ ತಿನ್ನಲ್ಲ. ಥರ್ಸ್ಡೇಸು ಆ ಥರ ಎಲ್ಲ ನಮಗೆ ಕ್ರೌಡ್ ಒಂದು ಸ್ವಲ್ಪ ಇದಾಗುತ್ತೆ. ಮೋಸ್ಟ್ ಆಫ್ ದ ಡೇಸ್ ಪೀಪಲ್ ಕೇಳ್ತಾರೆ ಬೇಕು ನಮಗೆ ಮಾಡಿ ಅಂತ. ಅವ್ರ ಡಿಮ್ಯಾಂಡ್ ಮೇಲೆ ಮಾಡ್ತಾ ಇದ್ದೀವಿ. ಫಸ್ಟ್ ಸಂಡೇಸ್ ಮಾತ್ರ ಮಾಡ್ತಾ ಇದ್ವಿ, ಇವಾಗ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಆ್ಯಡ್ ಮಾಡಿದ್ದೀವಿ. ವಿಶೇಷವಾಗಿ ಸಂಡೇಸು ನಮ್ಮಲ್ಲಿ ನಾಟಿ ಕೋಳಿ ಸಿಗುತ್ತೆ. ನಾಟಿ ಕೋಳಿನ ನಾವು ನೆಲಮಂಗಲದಿಂದ ತರಿಸ್ತೀವಿ. ಇದು ನಾಟಿ ಕೋಳಿ ಸಾರು. ಇದು 1 ಪ್ಲೇಟ್ ಕ್ವಾಂಟಿಟಿ 220 rupees ಆಗುತ್ತೆ. ನಾಟಿ ಕೋಳಿ ಮೀಲ್ಸ್ ಕೂಡ ಸಿಗುತ್ತೆ. ಹಾಂ ಸರ್, ನಾಟಿ ಕೋಳಿಗೆ ಮುದ್ದೆ, ರೈಸು ಸಿಗುತ್ತೆ. ನಾವು ವೀಕ್ ಡೇಸಲ್ಲಿ ಕಾಂಬೋ ಮಾಡ್ತೀವಿ. ಮುದ್ದೆ ಇಲ್ಲ ಚಪಾತಿ ಮೀಲ್ಸ್ ಮಾಡ್ತೀವಿ. ಅದಕ್ಕೆ 3 ಥರ ಚಿಕನ್ ಬರುತ್ತೆ, ಬಾಯ್ಲ್ಡ್ ಎಗ್, ರೈಸ್ ಆಮೇಲೆ ಸಾಲಡ್ ಬರುತ್ತೆ. ಸೊ ಅದು ವೀಕ್ ಡೇಸಲ್ಲಿ ಆಗುತ್ತೆ. ವೀಕೆಂಡ್ಸಲ್ಲಿ ನಾಟಿ ಕೋಳಿ ವಿತ್ ಮುದ್ದೆ, ರೈಸ್. ಭಾನುವಾರದೊತ್ತು ಕಾಂಬೋ ಇಡ್ತಾ ಇಲ್ಲ, ಯಾಕಂದರೆ ನಾವು ತಲೆ ಮಾಂಸ, ಬೋಟಿ ಫ್ರೈ, ಕಾಲ್ ಸೂಪು ಅಂಥದ್ದೇ ಹೋಗುತ್ತೆ. ಬಿರಿಯಾನಿ ಮಾತ್ರ ಎವ್ರಿ ಡೇ ಇರುತ್ತೆ. ನನ್ನ ಹೆಸರು ರಶ್ಮಿ. ನಾನು ಆಸ್ಟ್ರೇಲಿಯಾದಲ್ಲಿ ಆಲ್ಮೋಸ್ಟ್ 18 years ಇದ್ವಿ. ಸೊ ಆಸ್ಟ್ರೇಲಿಯಾದಲ್ಲಿ 9 yearsಯಿಂದ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಹಾಸ್ಪಿಟಾಲಿಟಿಲಿ ಇದ್ವಿ. ಇವಾಗ ಬಂದು 1 year ಆಗ್ತಾ ಬಂತು ಇಂಡಿಯಾಗೆ ಬಂದು. ಸೊ ನಮ್ಮ ಅಣ್ಣಂಗೆ ಹೋಟೆಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವನು ಓಕೆ ವೈ ನಾಟ್ ಯು ಗೈಸ್ ಮ್ಯಾನೇಜ್ ಅಂತ ಅಂದ್ಬಿಟ್ಟು ನಾನು, ನನ್ನ ಹಸ್ಬೆಂಡು ಆಮೇಲೆ ಎಲ್ಲರೂ ಮನೆ ಹೋಲ್ ಫ್ಯಾಮಿಲಿ ಆಲ್ಮೋಸ್ಟ್ ಇರ್ತೀವಿ. ನಮ್ಮದು ಬೇರೆ ಸೀರೆ ಬಿಸ್ನೆಸ್ ಇದೆ. ಸೊ ಯಾವಾಗಲೂ ಇರಲ್ಲ ನಾವು, ಬಟ್ ವೀಕೆಂಡ್ಸ್ ಆಗಲಿ ಆಮೇಲೆ ತುಂಬ ಬ್ಯುಸಿ ಆದಾಗ ಬಂದು ಹೆಲ್ಪ್ ಮಾಡ್ಕೊಡ್ತೀವಿ. ಹೋಟೆಲ್ ಶ್ರೀಕರ ಅಂತ. ಶ್ರೀಕರ ಅಂದರೆ ಸಮೃದ್ಧಿ, ಪ್ರಾಸ್ಪರಿಟಿ. ಸೊ ಆ ನೇಮ್ ಇಷ್ಟ ಆಗಿ ಶ್ರೀಕರ ಅಂತ ಇಟ್ಟಿದ್ದೀವಿ. ಹೋಟೆಲ್ ಅಡ್ರೆಸ್ಸು ಬ್ಯಾಟ್ರನ್ಪುರ ಪೈಪ್ಲೈನ್ ರೋಡಲ್ಲಿ ಬರುತ್ತೆ. ತುಂಗಾ ಬಾರ್ ಆಪೋಸಿಟ್ ರೋಡಲ್ಲಿ ಬರುತ್ತೆ. ಸೊ ಎಲ್ಲರಿಗೂ ಇದನ್ನು ಹಾಕ್ಕೊಂಡ್ರೆ ಬರುತ್ತೆ. ಆ್ಯಸ್ ಈ ಹೋಟೆಲ್ಲು ಫ್ಯಾಮಿಲಿ ಓನ್ಡ್ ಹೋಟೆಲ್ ಆಗಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಎಲ್ಲರೂ ಆ ಕಡೆ ಈ ಕಡೆ 2 ಕಡೆನೂ ಕಾಂಪನ್ಸೇಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಸಂಡೇಸು ವೀಕೆಂಡ್ಸ್ ಇಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾವು ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಸಂಡೇಸ್ ನಮ್ಮ ಸ್ಯಾರಿ ಶಾಪ್ ಕ್ಲೋಸ್ ಮಾಡಿ ಇಲ್ಲಿ ನಾವು ನಡೆಸ್ತೀವಿ. ಸ್ಯಾರಿ ಶಾಪು ಶ್ರೀವಾಸ್ತ್ರಿ ಅಂತ, ಶ್ರೀನಗರ ಕಾಳಿದಾಸಲ್ಲಿ ಹೋಟೆಲ್ ಬರುತ್ತೆ. ಎಲ್ಲ ಟೈಪ್ ಸ್ಯಾರೀಸ್ ಸಿಗುತ್ತೆ. ಪ್ಯೂರ್ ಮಾತ್ರ ಇಲ್ಲ, ಪ್ಯೂರ್ ಮಿಕ್ಸು, ಕಾಂಚೀವರಮು, ಧರ್ಮಾವರಮು, ಫ್ಯಾನ್ಸಿ ಸ್ಯಾರೀಸು, ಡಿಸೈನರ್ ಸ್ಯಾರೀಸು, ಆಮೇಲೆ ಇವಾಗ ಸೆಲ್ವಾರ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಸೆಲ್ವಾರ್ಸು ಸಿಗ್ತಾ ಇದೆ. ಹಾಂ, ನೀವು ಬಂದು ಶಾಪಿಂಗ್ ಮಾಡ್ಬೋದು, ಬಂದು ಊಟ ಮಾಡ್ಬೋದು, ಎರಡೂ ಆಗುತ್ತೆ. ಸೊ ವಿಸಿಟ್ ಮಾಡಿ, ಎರಡೂ ವಿಸಿಟ್ ಮಾಡಿ. ನಾವು ಇಲ್ಲಿ ಓಪನ್ ಮಾಡಿದಾಗಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ವಿ ಆರ್ ಆಲ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಟೀಮ್ ಎಲ್ಲನೂ ತುಂಬ ಡೆಡಿಕೇಟೆಡಾಗಿ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಅದ್ರ ಜೊತೆಗೆ ನಮ್ಮಲ್ಲಿ ತಲೆ ಮಾಂಸ ಸಿಗುತ್ತೆ. ಅದು ಟ್ಯೂಸ್ಡೇಸು, ಫ್ರೈಡೇಸು ಆಮೇಲೆ ಸಂಡೇಸು. ತಲೆ ಮಾಂಸ ಫ್ರೈ ಮಾಡ್ತಿದ್ದೀವಿ, ಈಗ ಬರುತ್ತೆ. ತಲೆ ಮಾಂಸಕ್ಕೆ 160 ಫುಲ್ ಪ್ಲೇಟು, ಹಾಫ್ ಪ್ಲೇಟ್ಗೆ 70. ವೀಕ್ ಡೇಸು ಟ್ಯೂಸ್ಡೇ, ಫ್ರೈಡೇ ಆಮೇಲೆ ಸಂಡೇಸು ಎಲ್ಲರೂ ಕೇಳ್ತಾರೆ ತಲೆ ಮಾಂಸನ. ಸೊ ತಲೆ ಮಾಂಸ ಸಂಡೇನೇ ಮೋಸ್ಟ್ ಡಿಮ್ಯಾಂಡಿಂಗ್ ಡೇ ಅಂತ ಹೇಳ್ಬೇಕು. ಅದಕ್ಕೆ ತಲೆ ಮಾಂಸ ಜಾಸ್ತಿ ಇರುತ್ತೆ ಸಂಡೇಸು. ಬರೀ ತಲೆ ಮಾಂಸ ಫ್ರೈ ತಗೋತಾರೆ, ಅನ್ನ ಜೊತೆಗೆ ಅಥವಾ ಮುದ್ದೆ ಜೊತೆಲೂ ತಿಂತಾರೆ. ಚಿಲ್ಲಿ ಚಿಕನ್ನು ನಮ್ಮ ಹೋಟೆಲಲ್ಲಿ ತುಂಬ ಫೇಮಸ್ಸು. ಚಿಲ್ಲಿ ಚಿಕನ್ನು ಆಮೇಲೆ ಚಿಕನ್ದು ಚಾಪ್ಸು ಗ್ರೇವಿ ತುಂಬ ಫೇಮಸ್ಸು.
ಎವ್ರಿ ಡೇ ಆಲ್ಮೋಸ್ಟ್ ಚಿಲ್ಲಿ ಚಿಕನ್ ಸಿಗುತ್ತೆ ನಮ್ಮಲ್ಲಿ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಬರುತ್ತೆ. ಇದು ಹಾಫ್ ಸಿಗುತ್ತೆ ಅಲ್ಲ? ಹಾಫ್ ಕೂಡ ಸಿಗುತ್ತೆ. ಸ್ಪೈಸಿ ಇರುತ್ತೆ. ಸ್ಪೈಸಿ ಲವರ್ಸ್ಗೆ ಇದು ಮಸ್ಟ್ ಟ್ರೈ. ಚಿಲ್ಲಿ ಚಿಕನ್ ಆಲ್ಮೋಸ್ಟ್ ಎವ್ರಿ ಡೇ ಇರುತ್ತೆ. ಚಿಲ್ಲಿ ಚಿಕನ್ ತುಂಬ ಫೇಮಸ್ಸು ನಮ್ಮದ್ರಲ್ಲಿ. ಸೊ ಚಿಲ್ಲಿ ಚಿಕನ್ಗೋಸ್ಕರನೇ ಜನ ತುಂಬ ಬರ್ತಾರೆ. ಚಿಕನ್ ಚಾಪ್ಸು ಇಡ್ಲಿ ಜೊತೆಗೆ ಚಿಕನ್ ಚಾಪ್ಸ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆ ಜೊತೆಗೆ ಇದು ಪ್ರೈಸ್ ಬಂದ್ಬಿಟ್ಟು 120 ಆಗುತ್ತೆ ಫುಲ್ ಪ್ಲೇಟ್. ಹಾಫ್ ಪ್ಲೇಟ್ಗೆ 70. ಇಡ್ಲಿ ದೋಸೆ ಜೊತೆ ತುಂಬ ಹೋಗುತ್ತೆ. ಎವ್ರಿ ಡೇ 3 ಥರ ಚಿಕನ್ ಇರುತ್ತೆ. ಚಿಕನ್ ಬಿರಿಯಾನಿ ಇರುತ್ತೆ, ಕುಷ್ಕ ಇರುತ್ತೆ, ಮುದ್ದೆ, ಅನ್ನ, ಸಾರು, ರಸಮ್, 3 ಥರ ಚಿಕನ್ ಕಾಂಬೋಲ್. ಚಿಲ್ಲಿ ಚಿಕನ್ ಇರುತ್ತೆ, ಗುಂಟೂರು ಚಿಕನ್ ಅಥವಾ ಗ್ರೀನ್ ಚಿಕನ್ ಅಥವಾ ಚಿಕನ್ ಚಾಪ್ಸ್, ಆ ಥರ ಡಿಫ್ರೆಂಟ್ ಇರುತ್ತೆ. ಭಾನುವಾರ ಮಾತ್ರ. ತಲೆಕಾಲು ಎಲ್ಲ ಆಲ್ಟರ್ನೇಟಿವ್ ಡೇಸ್ ಮಾಡ್ತೀವಿ. ಇದು ಮಟನ್ ಕೈಮಾನು ಮಾಡ್ತೀವಿ. ಮಟನ್ ಕೈಮಾ ವೆನ್ಸ್ಡೇಸು, ಫ್ರೈಡೇಸ್ ಮಾಡ್ತೀವಿ. ಒಂದೊಂದು ದಿನ ಸ್ಪೆಷಲ್ ಅಂತ ಅಂದ್ಬಿಟ್ಟು ಚಿಕನ್ ಕೈಮಾ ಮಾಡ್ತೀವಿ. ನೀವು ಇವಾಗ ಹೊಸದಾಗಿ ಓಪನ್ ಮಾಡಿರೋದು ಅಂತ ಲಿಮಿಟೆಡ್ ಐಟಮ್ಸ್ ಮಾಡಿರೋದು, ಇನ್ನು ಏನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ರೆ? ಹಾಂ ಸರ್, ಇನ್ನು ಅಕ್ಕಿ ರೊಟ್ಟಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಯಾವ್ದು ಮಾಡ್ತಾ ಇದ್ದೀವಿ ಅದನ್ನು ಪರ್ಫೆಕ್ಟ್ ಟೈಮ್ಗೆ ಪರ್ಫೆಕ್ಟಾಗಿ ಜನನ ಜಾಸ್ತಿ ಕಾಯಿಸ್ದಿರ ಕೊಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೀವಿ. ಕಸ್ಟಮರ್ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ಅವಾಗಲೇ ಹೇಳ್ದಂಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ಅಷ್ಟೊತ್ತಿಗೆ ಖಾಲಿಯಾಗಿ ಹೋಗ್ತಾ ಇದೆ. ಸೊ ಆ ಥರ ಅಷ್ಟು ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಇದೆ. ಆಮೇಲೆ ಎಲ್ಲರೂ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಟೇಸ್ಟ್ ನೋಡಿ ನಮಗೆ ಹೋಮ್ ಫುಡ್ ಥರ ಇದೆ. ನಾನು ಓಪನ್ ಆದಾಗಿಂದ ಬರ್ತಾ ಇದ್ದೀನಿ. ಹೊಟ್ಟೆ ಏನೂ ಅಪ್ಸೆಟ್ ಆಗ್ತಾ ಇಲ್ಲ, ಆ್ಯಸಿಡಿಟಿ ಥರ ಏನೂ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಡೈಲಿ ಬರ್ತೀನಿ ಅಂತ ಅಂದ್ಬಿಟ್ಟು ರಿವ್ಯೂಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಸೊ ನಮ್ಗೆ ತುಂಬ ಖುಷಿಯಾಗಿದೆ. ಕ್ವಾಲಿಟಿ ಫುಡ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಜೀರಾ ಸಾಂಬಾರ್ ರೈಸ್ನೇ ಯೂಸ್ ಮಾಡ್ತಿದ್ದೀವಿ. ಅದರಿಂದ ಸ್ಮೆಲ್ ಆಗಲಿ, ರೈಸ್ ಕ್ವಾಲಿಟಿ ಆಗಲಿ, ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕ್ವಾಂಟಿಟಿ ಬೇರೆ ಆಗಬಾರ್ದು. ಯಾರು ಸರ್ವ್ ಮಾಡಿದ್ರು ಒಂದೇ ಥರ ಅಷ್ಟೇ ಕ್ವಾಂಟಿಟಿ ಬರಬೇಕು, ಅಷ್ಟೇ ಪೀಸಸ್ ಬರಬೇಕು ಅಂತ ಅಂದ್ಬಿಟ್ಟು ನಾವು ಈ ಥರ ಬೌಲ್ ಇಟ್ಕೊಂಡಿದ್ದೀವಿ. ಸೊ ಯಾರು ಸರ್ವ್ ಮಾಡಿದ್ರು ಇದೇ ಕ್ವಾಂಟಿಟಿ ಬರುತ್ತೆ, ಇಷ್ಟೇ ಪೀಸಸ್ ಬರುತ್ತೆ. ಒಂದು ಚಿಕನ್ ಬಿರಿಯಾನಿ ಈ ಥರ ಬರುತ್ತೆ. ಇದು ಪ್ರೈಸ್ಡ್ ಅಟ್ 120. ಎಲ್ಲ ಥರ ಜನ ಬರ್ತಾರೆ. ಆಮೇಲೆ ಎಲ್ಲ ಮೀಲ್ಸು ಟ್ರೈ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಚಿಕನ್ ಕಾಂಬೋ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಚಿಕನ್ ಕಾಂಬೋ ಅಲ್ಲಿ ಮುದ್ದೆ ಬರುತ್ತೆ, ನಾಟಿ ಕೋಳಿ ಶೇರ್ವಾದು, ಚಿಕನ್ ಚಿಲ್ಲಿ ಚಿಕನ್, ಚಿಕನ್ ಚಾಪ್ಸ್, 2 ಪೀಸಸ್ ಕಬಾಬ್, ರೈಸ್ ವಿತ್ ಎಗ್. ಇದು ಎವ್ರಿ ಡೇ ಇರುತ್ತೆ. ಮಂಡೇ ನಾವು ಕ್ಲೋಸು, ಹೋಟೆಲ್ ಕ್ಲೋಸ್ ಆಗಿರುತ್ತೆ ಮಂಡೇ. ಸೊ ಎವ್ರಿ ಡೇ ಚಿಕನ್ ಕಾಂಬೋ ಮೀಲ್ಸ್ ಇರುತ್ತೆ. ಇವಾಗ ಕೆಲವರು ಮುದ್ದೆ ತಿನ್ನಲ್ಲ ಅಂತ ಹೇಳ್ತಾರೆ, ಅಥವಾ ಮುದ್ದೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅಂದರೆ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರು ಬರ್ತಾರೆ ನಮ್ಮಲ್ಲಿ. ಸೊ ಅವ್ರಿಗೋಸ್ಕರ ಚಪಾತಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮುದ್ದೆ ಆರ್ ಚಪಾತಿ ಯಾವುದಾದ್ರೂ ಟ್ರೈ ಮಾಡ್ಬೋದು, ಅಥವಾ ದಿನ ಮುದ್ದೆ ತಿಂದು ಬೇಜಾರಾಗಿರೋರಿಗೆ ಚಪಾತಿ ಆದರೂ ಟ್ರೈ ಮಾಡ್ಬೋದು. ರನ್ಔಟ್ ಆದಾಗ ಮಾತ್ರ ನಾವೇನಾರ ಕಾಂಪನ್ಸೇಟ್ ಮಾಡ್ತೀವಿ. ಓಕೆ, ಕುಕ್ಕರಲ್ಲಿ ಇದೆ ನೋಡಿ, ದೊಡ್ಡ ಕುಕ್ಕರಲ್ಲಿದೆ. ಹಲೋ ಸರ್. ಇಲ್ಲೇ ನಾನೇನಂತ ಹೇಳಿ ನಿಮಗೆ ಹಂಗೆಲ್ಲ ಮಾಡ್ಬಿಟ್ಟಿರ್ತೀನಿ. ನೋಡು ಅಮ್ಮ ವೆರಿ ಗುಡ್ ಅಂತಾರೆ. ಸೂಪು